ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಚಳ್ಳಕೆರೆಗೆ 8 ಕಿಲೋಮೀಟರ್ ದೂರದಲ್ಲಿದ್ದೀನಿ. ಅಂದರೆ 7ರಿಂದ 8 ಕಿಲೋಮೀಟರ್ ದೂರದಲ್ಲಿದ್ದೀನಿ. ಇದು 5 ಎಕರೆ 10 ಗುಂಟೆ ಮಾರುವಂಥ ಜಮೀನು. ಇನ್ನು ಈ ಜಮೀನು ಏನೆಲ್ಲ ಯೂಸ್ ಮಾಡ್ಕೋಬೋದು, ಮಣ್ಣು ಯಾವುದು, ಇದರ ಬೆಲೆ ಎಷ್ಟು, ಇಲ್ಲಿ ನೀರಿನ ಸ್ಥಿತಿ ಹೇಗಿದೆ, ಎಲ್ಲವನ್ನು ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ನೀಡ್ತಾ ಹೋಗ್ತೀನಿ. ಯಾರೆಲ್ಲ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಮ ಸ್ನೇಹಿತರು, ಬಂಧು ಬಳಗ ಯಾರಾದರೂ ಜಮೀನು ಮಾರುವಂಥವರಿದ್ದರೆ ಅಂಥವ್ರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಅವರಿಗೆ ಕೊಡಿ, ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನು ಮಾರಿಸಿ ಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ. ಇದು ಮೊದಲಿಗೆ ಚಳ್ಳಕೆರೆಗೆ ಕೇವಲ 8 ಕಿಲೋಮೀಟರ್ ಆಗುತ್ತೆ. ಅಂದರೆ ಒಂದು ವಿಲೇಜು ಚಳ್ಳಕೆರೆಯಿಂದ ನಿಮಗೆ ಚಳ್ಳಕೆರೆ ಕಡೆಗೆ, ದುರ್ಗದ ಕಡೆಗೆ ಕೂಡ ಅಲ್ಲ, ಚಳ್ಳಕೆರೆ ಕಡೆಗೆ ಸೋಮಗುದ್ದಿಗೆ ಬರಬೇಕಾಗುತ್ತೆ. ಚಳ್ಳಕೆರೆ ಗ್ರಾಮ, ಚಳ್ಳಕೆರೆ ಪಕ್ಕದಲ್ಲಿ ಇರುವಂಥ ಗ್ರಾಮ ಸೋಮಗುದ್ದಿ. ಅಲ್ಲಿಂದ ಈ ಕಡೆ ಒಂದು 3-4 ಕಿಲೋಮೀಟರ್ ಆಗುತ್ತೆ ಈ ಜಾಗಕ್ಕೆ. ಇದು ಮೊದಲಿಗೆ ನಾವು ಚಳ್ಳಕೆರೆಯಿಂದ 8 ಕಿಲೋಮೀಟರ್ ಆಗುತ್ತೆ, ಬೆಂಗಳೂರಿಂದ 208 ಕಿಲೋಮೀಟರ್ ಆಗುತ್ತೆ, ಚಿತ್ರದುರ್ಗಕ್ಕೆ 28 ಕಿಲೋಮೀಟರ್ ಆಗುತ್ತೆ. ಇನ್ನು ಮೊದಲು ನಾನು ಮಣ್ಣಿನ ವಿಚಾರಕ್ಕೆ ಬರ್ತೀನಿ. ನೋಡಿ, ಇದು ಮಣ್ಣು ಬ್ಲಾಕ್ ಸಾಯಿಲ್. ನಿಮ್ಗೆ ಯಾರಾದರೂ ಬ್ಲಾಕ್ ಸಾಯಿಲ್ ಇಂಟ್ರೆಸ್ಟ್ ಇರೋದು ಈ ಕಡೆ ಗಮನ ಹರಿಸ್ಬೋದು. ಇನ್ನು ಮೊದಲನೇದಾಗಿ ಸುತ್ತಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸ್ ಇದೆ. ಇದೊಂದು ಬಿಟ್ಟು ನೋಡಿ, ನಿಮಗೆ ಈ ಭಾಗದಲ್ಲಿ ಅಗ್ರಿಕಲ್ಚರ್ ಲ್ಯಾಂಡ್ಸ್ ಇದೆ, ಜೊತೆಗೆ ಇಲ್ಲಿ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸೇ ಇದೆ. ಇನ್ನು ಅಲ್ಲಿ ಪಕ್ಕದಲ್ಲಿ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸ್ ಇರೋದು. ಈ ಜಮೀನಿನ ಮಾಲೀಕ ಮಾತ್ರ ಯಾವುದೇ ರೀತಿ ಅಗ್ರಿಕಲ್ಚರ್ ಲ್ಯಾಂಡ್ ಮಾಡ್ಕೊಂಡಿಲ್ಲ. ಜೊತೆಗೆ ವಿದ್ಯುತ್ ಕೂಡ ಅಲ್ಲಿಂದ ತರಬೇಕಾಗುತ್ತೆ. ನಿಮಗೆ ನೋಡ್ರಿ, ಅಲ್ಲಿ ಒಂದು ಶೆಡ್ ಇದೆ, ಅಲ್ಲಿಂದ ವಿದ್ಯುತ್ತನ್ನು ತರಬೇಕಾಗುತ್ತೆ. ವಿದ್ಯುತ್ ಸಂಪರ್ಕ ಸ್ವಲ್ಪ ದೂರ ಅನಿಸ್ಬಹುದು ನಿಮಗೆ. ಇನ್ನು ಜನರಲ್ ಪ್ರಾಪರ್ಟಿ, ಯಾವುದೇ ರೀತಿ ತಂಟೆ ತಕರಾರು, ಯಾವುದೇ ರೀತಿ ಸಮಸ್ಯೆ ಇಲ್ಲ. ಬ್ಲಾಕ್ ಸಾಯಿಲು ಅನ್ನೋದು ಹೊರತುಪಡಿಸಿ ಇನ್ನುಳಿದವೆಲ್ಲೂ ಕೂಡ ಚೆನ್ನಾಗಿದೆ. ಇನ್ನು ಈ ಕಡೆಯಿಂದ ಬೈಪಾಸು ಕೂಡ ಹೋಗ್ಬೋದು ನೀವು. ಆದರೆ ಮಳೆಗಾಲದಲ್ಲಿ ಇದು ಬ್ಲಾಕ್ ಸಾಯಿಲು ಸ್ವಲ್ಪ ಓಡಾಡೋದಕ್ಕೆ ಕಷ್ಟ. ನಿಮಗೆ ಅದು ಆರಂಭದಲ್ಲೇ ಹೇಳ್ತೀನಿ. ಆದರೆ ಇದು ಟೌನಿಗೆ ನಿಯರು, ಭಾಳ ತುಂಬ ಹತ್ತಿರ, 8 ಕಿಲೋಮೀಟರ್ ಒಳಗಡೆನೇ ಆಗುತ್ತೆ ಟೌನಿಗೆ. ಅದೊಂದೇ ಪ್ಲಸ್ ಪಾಯಿಂಟು. ಇನ್ನು ಬ್ಲಾಕ್ ಸಾಯಿಲ್ ಇದ್ದರೂ ಪರವಾಗಿಲ್ಲ ಅನ್ನೋರು ಈ ಕಡೆ ಗಮನ ಹರಿಸ್ಬೋದು. ಇನ್ನು ಈ ಕಡೆ ನೋಡ್ರಿ, ಅಡಿಕೆ ಹಾಕಿದ್ದಾರೆ ಬ್ಲಾಕ್ ಸಾಯಿಲಲ್ಲಿ, ತುಂಬ ಚೆನ್ನಾಗಿ ಬಂದಿದೆ. ಇನ್ನು ಒತ್ತಡದ ಬರದಲ್ಲಿ ವಿವರಣೆ ಕೊಡುವಂಥ ಸಮಯದಲ್ಲಿ ವ್ಯತ್ಯಾಸ ಆಗಿದ್ದರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಹೇಳಿ. ಮುಂದಿನ ವಿಡಿಯೋಗಳಲ್ಲಿ ಅದನ್ನು ಸರಿಪಡಿಸ್ಕೊಂಡು ವಿಡಿಯೋ ಮಾಡ್ತೀನಿ. ಯಾಕೆಂದರೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳು ತುಂಬ ಅಮೂಲ್ಯವಾದದ್ದು. ಆದ್ದರಿಂದ ಈ ರೀತಿ ಇರಲಿ ಅಥವಾ ದಾರಿ ತೋರಿಸೋದ್ರಿಂದ ಹಿಡಿದು ಬೇರೆ ಯಾವುದೇ ವಿಚಾರ ಆಗಲಿ, ನೀವು ಹೇಳಿದ್ರೆ ಅದೇ ಥರನೇ ಮುಂದಿನ ವೀಡಿಯೋಗಳಲ್ಲಿ ಸರಿಪಡಿಸ್ಕೊಂಡು ವಿಡಿಯೋ ಮಾಡ್ತೀನಿ. ಕೆಲವೊಂದು ವೀಡಿಯೋಗಳಲ್ಲಿ ದಾರಿ ತೋರಿಸಿಲ್ಲ, ದಯವಿಟ್ಟು ಕ್ಷಮೆ ಇರಲಿ. ಮುಂದಿನ ವೀಡಿಯೋಗಳಲ್ಲಿ ಅದನ್ನು ತಿದ್ದುಕೊಂಡು ಮಾಡ್ತೀನಿ. ಜೊತೆಗೆ ಕೆಲವೊಂದು ದಾರಿಗಳನ್ನು ತೋರಿಸೋದು ಕೂಡ ವೀಕ್ನೆಸ್ ಆಗುತ್ತೆ. ಕೆಲವರು ಆ ಜಮೀನನ್ನು ಹುಡುಕೋದು ಆ ಥರ ಮಾಡ್ತಾರೆ ಅನ್ನೋ ಒಂದು ಉದ್ದೇಶದಿಂದ ದಾರಿ ತೋರಿಸಿರಲ್ಲ. ಅದು ಬಿಟ್ಟರೆ ಬೇರೆ ಯಾವ ಉದ್ದೇಶನೂ ಇರೋದಿಲ್ಲ. ಇನ್ನು ಒತ್ತಡದ ಬರದಲ್ಲಿ ನಾನು ಮೊದಲೇ ಹೇಳಿದ್ದೀನಿ. ಜೊತೆಗೆ ಒತ್ತಡದ ಬರದಲ್ಲಿ ಫೋನ್ ರಿಸೀವ್ ಮಾಡಿಲ್ಲ ಅಂದರೂ ಕೂಡ ನೀವು ನೇರವಾಗಿ ನಮ್ಮ ಆಫೀಸ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಹೆಂಗೆ, ಗೂಗಲಲ್ಲಿ ಹೋಗಿ MK ಪ್ರಾಪರ್ಟೀಸ್ ಚಳ್ಳಕೆರೆ ಅಂತ ಸರ್ಚ್ ಮಾಡಿದ್ರೆ ನಮ್ಮ ಆಫೀಸ್ ಲೊಕೇಶನ್ ನಿಮ್ಮ ಕೈಗೆ ಸಿಗುತ್ತೆ. ನೀವು ಈಸಿಯಾಗಿ ನಮ್ಮ ಆಫೀಸ್ ಹತ್ರ ಬಂದು ನೀವು ಆಯ್ಕೆ ಮಾಡಿದಂಥ ಜಮೀನನ್ನು ವಿಸಿಟ್ ಮಾಡ್ಬೋದು. ಇನ್ನು ವಿಸಿಟ್ ಕೊಡುವಂಥ ಸಮಯದಲ್ಲಿ ಆ ಜಾಗದಲ್ಲಿ ನಿಂತ್ಕೊಂಡು ಅಕ್ಕಪಕ್ಕದಲ್ಲಿ ಎಲ್ಲವನ್ನು ವಿಚಾರಿಸ್ಕೊಂಡು ನೀವು ಜಮೀನು ಖರೀದಿಸುವಂಥ ಪ್ರಯತ್ನ ಪಡಿ. ಯಾಕೆಂದರೆ ಕೆಲವೊಂದಿಷ್ಟು ಮಾಹಿತಿ ನಾವು ಮಾಲೀಕನ ಹತ್ರ ಪಡ್ಕೊಂಡಿರ್ತೀವಿ, ಆದರೂ ಕೂಡ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೊಟ್ಟಿರಲ್ಲ. ಅಂಥ ಸಮಯದಲ್ಲಿ ಅನಿವಾರ್ಯತೆ ನೀವು ಎಲ್ಲವನ್ನೂ ಕೂಡ ಅಕ್ಕಪಕ್ಕದಲ್ಲಿ ಇಲ್ಲಿ ಎಷ್ಟು ಬೆಲೆ ಬಾಳುತ್ತೆ ಅನ್ನೋದನ್ನು ಕೂಡ ತಿಳ್ಕೊಂಡು ವ್ಯವಹಾರ ಮಾಡಿ ಅಂತ ಹೇಳ್ತಾ, ಇನ್ನು ಈ ಒಂದು ಜಮೀನಿಗೆ, 1 ಎಕರೆಗೆ 14 ಲಕ್ಷ ಹೇಳ್ತಾರೆ. ಕೂತ್ಕೊಂಡ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ, ಜಾಸ್ತಿ ಏನು ನೆಗೆಷಬಲ್ ಆಗಲ್ಲ. ಯಾಕೆಂದರೆ ಚಳ್ಳಕೆರೆಗೆ ಕೇವಲ 8 ಕಿಲೋಮೀಟ್ರು. ಈ ಭಾಗದಲ್ಲಿ ಬ್ಲಾಕ್ ಸಾಯಿಲ್ ಆದರೂ ಕೂಡ ಒಂದು ಒಳ್ಳೆ ವರ್ತ್ ಇದೆ, ಆದ್ದರಿಂದ ಆ ರೇಟನ್ನು ಹೇಳ್ತಾರೆ. ನೀವು ಕೂತ್ಕೊಂಡು ಮಾತಾಡಿದ್ರೆ ಒಂದು ವ್ಯವಹಾರ ಆಗುತ್ತೆ ಅಂತ ಹೇಳ್ತಾ, ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಯಾಕೆಂದರೆ ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಶನ್ ಮುಖಾಂತರ ವಿಡಿಯೋ ಬಂದು ತಲುಪುತ್ತೆ, ನೀವು ವಾಚ್ ಮಾಡ್ಬೋದು. ಜೊತೆಗೆ ಯಾರೆಲ್ಲ ಜಮೀನಿನ
ಹುಡುಕಾಟದಲ್ಲಿ ಇರ್ತಾರೆ ಅಂಥವ್ರಿಗೆ ಈ ವಿಡಿಯೋ ಶೇರ್ ಮಾಡ್ಬೋದು. ಅವರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು. ಎಂದಿನಂತೆ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.